ಮದುವೆಗೆ ತೆರಳಿದ್ದ ಒಂದೇ ಕುಟುಂಬದ 4 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಆಂಧ್ರಪ್ರದೇಶ ರಾಜ್ಯದ ಕೋಸಗಿ ಮಂಡಳ ವ್ಯಾಪ್ತಿಯ ರಾಜಾಲಬಾಂಡ ಗ್ರಾಮದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಿಂದ ಸಂಬಂಧಿಕರ ಮದುವೆಯ ಕಾರ್ಯಕ್ರಮಕ್ಕೆ ಆಂಧ್ರಪ್ರದೇಶದ ಕೊಸಗಿ ಪಟ್ಟಣಕ್ಕೆ ಈ ಕುಟುಂಬ ತೆರಳುತ್ತಾ ಇತ್ತು. ರಾಜಾಲಬಂಡ ಬಳಿ ಇರುವ ತುಂಗಭದ್ರಾ ಅಣೆಕಟ್ಟಿನ ಬಳಿ ನೀರಿಗೆ ಇಳಿದು ಈಜಲಾಡಲು ಮುಂದಾದರು. ನೀರಿಗೆ ಇಳಿದ ಪರಿಣಾಮ 4 ಏಕಾಏಕಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಜೊತೆಯಲ್ಲಿದ್ದವರು ಸಹಾಯ ಮಾಡಲು ಪ್ರಯತ್ನಿಸಿದರೂ ರಕ್ಷಿಸಲು ಸಾಧ್ಯವಾಗಿಲ್ಲ. ಗಂಡ, ಹೆಂಡತಿ ಮತ್ತು 2 ಸಹೋದರರು ಸೇರಿ 4 ದುರಂತವಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮೃತರನ್ನ ಉಮಾವತಿ, ರತ್ನ, ಶಿವಾನಂದ, ಮಹಾಂತೇಶ್ ಎಂದು ಗುರುತಿಸಲಾಗಿದೆ. ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿ ಸ್ಥಳೀಯರ ಸಹಾಯದಿಂದ ಶೋಧ ಕಾರ್ಯಾಚರಣೆ ನಡೆಸಿ 4 ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ನಂತರ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ರಾಜಾಲಬಂಡ ಅಣೆಕಟ್ಟು ಕಂದಕೂರು ಗ್ರಾಮ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಆಂಧ್ರಪ್ರದೇಶ ರಾಜ್ಯದ ಕೋಸಗಿ ಮಂಡಳ ಹಾಗೂ ಕೋಸಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. నీ భార్యప ఏంటి అంత దూరం వస్తున్నా ఏం అవసరం మీకు నీ కారణం కాదు నీళ్ళన్నిటికి పోయిండ్రి ఇంకా పిల్లలు వస్తుండ్రు తోలుకుందానికి ఇక్కడ వచ్చాను పోయి మా అన్నను గుంజుకునే తలకాలు కనబడవాళ్ళు వీళ్ళు ఇంకైతే పిల్లలు ఆడేమైనా గుండు కొట్టుకుంటే చూడ కాదు ఇంకా పిల్లలు ఉన్నారా ఏమే ఇద్దరేనా అనా ఇద్దరేనా ఇంకా ఉన్నారా ఇంకా ఇద్దరేనా అంగం పిల్లలేనా నీకేమవుతారు వాళ్ళ అన్న కొడుకులు అన్న బిడ్డ ఏం పేరు కదా బాబు ఏం పేరు అమ్మా ఇది కొడు